ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಎಲ್ಲರೂ ಕೂಡ ದಯಮಾಡಿ ಸ್ಪೀಕರ್ಸ್ ಹೋಗಬೇಕು. ಈಗ ಅರ್ಧ ಗಂಟೆ ಕನ್ನಡದ ದೀಪ, ಕರುನಾಡ ದೀಪ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಇವತ್ತು ಇರ್ತಕ್ಕಂಥ ವ್ಯವಸ್ಥೆ ಒಂದು ನಾಣ್ಯದ ಎರಡು ಮುಖಗಳಿಂದ ಇವತ್ತೆಲ್ಲರೂ ಕೂಡ ನಾವು ನೋಡುವಂಥ ವ್ಯವಸ್ಥೆಯಲ್ಲಿದೆ. ಹಾಗಾಗಿ ಇವತ್ತಿನ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ತುಂಬ ಅಚ್ಚುಕಟ್ಟಾಗಿ ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ನೀಡಿ ಮೌಲ್ಯಾಧಾರಿತವಾದಂಥ ಶಿಕ್ಷಣದ ಜೊತೆಗೆ ಬರೀ ಇದಷ್ಟಕ್ಕೆ ನೀನು ಸೀಮಿತವಾದಂಥವ್ರು ಅಲ್ಲ, ನೀವಿನ್ನೂ ಕೂಡ ಹಾದಿಯನ್ನು ತುಳಿಬೋದು ಅನ್ನೋದನ್ನು ಸಮೇತ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಆ ಮಕ್ಕಳಿಗೆ ಉತ್ತೇಜನವನ್ನು ನೀಡುವುದರ ಮುಖಾಂತರ ಇಂಥ ಕಾರ್ಯಕ್ರಮಗಳಿಗೆ ಸ್ಫೂರ್ತಿಯಾಗಿ ತರುವಂಥ ವ್ಯವಸ್ಥೆಯಲ್ಲಿ ನಿಜವಾಗ್ಲೂ ಕೂಡ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಾಗಿದೆ. ರಾಜ್ಯ ಮಟ್ಟಕ್ಕೆ ನಾವು ಕಳಿಸಬೇಕಾಗಿದೆ. ನಮ್ಮ ಜಿಲ್ಲೆಗೆ ಉತ್ತಮವಾದಂತಹ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಏನು ನಮ್ಮ ನಾಡಿನ ನುಡಿ ಸಂಸ್ಕೃತಿ, ಜಾನಪದ ಗೀತೆಯನ್ನು, ಭಕ್ತಿಗೀತೆ, ಅನಂತರ ಜಾನಪದ ನೃತ್ಯಗಳು ಇವೆಲ್ಲವೂ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಈ ಒಂದು ಪ್ರತಿಭಾ ಕಾರಂಜಿ ಅಂತಕ್ಕಂಥ ಒಂದು ಉತ್ತಮವಾದಂತಹ ವೇದಿಕೆಯನ್ನು ನಿರ್ಮಾಣ ಮಾಡಿ ಪ್ರತಿಭೆಯನ್ನು ಅನಾವರಣ ಮಾಡತಕ್ಕಂಥ ಒಂದು ವೇದಿಕೆಯನ್ನು ಮಾಡಿದ್ವಿ. ಸ್ಪರ್ಧೆಗಳಲ್ಲಿ ಜಿಲ್ಲೆಯ 6 ತಾಲೂಕಿನ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಪ್ರೌಢ ವಿಭಾಗದಲ್ಲಿ 8ರಿಂದ 12ರಲ್ಲಿ ಜಿಲ್ಲೆಯ 21 ಈವೆಂಟ್ಸ್ಗಳಲ್ಲಿ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ 18 ಈವೆಂಟ್ಸ್ಗಳು ವೈಯಕ್ತಿಕ ವಿಭಾಗ, 3 ಈವೆಂಟ್ಸ್ಗಳಲ್ಲಿ ಸಾಮೂಹಿಕ ವಿಭಾಗದಲ್ಲಿ ಕ್ವಿಜ್ 2 ಭಾಗವಹಿಸ್ತಾರೆ. ಕವಾಲಿಯಲ್ಲಿ 6 ಜನ ಭಾಗವಹಿಸ್ತಾರೆ. ಜಾನಪದ ನೃತ್ಯದಲ್ಲಿ 6 ಜನ ಭಾಗವಹಿಸ್ತಿದ್ದಾರೆ. ಈ ರೀತಿ ಒಟ್ಟು 300ಕ್ಕೂ ಹೆಚ್ಚು ಸ್ಪರ್ಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ತೋರಿಸಿದ್ದಾರೆ. ಇಂಡಿಯಾದಲ್ಲಿ ಸರ್ವೆ ಕಂಡಕ್ಟ್ ಮಾಡೋದು, ಡೆಲ್ಲಿ ಬಗ್ಗೆ ಚರ್ಚೆ ಮಾಡೋದು, ಮುಂಬೈ ಬಗ್ಗೆ ಚರ್ಚೆ ಮಾಡೋದು, ಚೆನ್ನೈ ಬಗ್ಗೆ ಚಿಂತೆ ಮಾಡೋದು, ಹೈದರಾಬಾದ್ ಬಗ್ಗೆ ಚಿಂತೆ ಮಾಡೋದು, ಬೆಂಗಳೂರು ಬಗ್ಗೆ ಚಿಂತೆ ಮಾಡೋದು. ಮುಂಬೈ ವೆದರ್ ಕಲ್ಚರ್ ಅಲ್ಲೊಂದು ರೀತಿ ಇದೆ, ಡೆಲ್ಲಿಲಿ ವೆದರ್ ಕಲ್ಚರ್ ಒಂದು ಇದೆ, ಚೆನ್ನೈ ಹೋದ್ರೆ ಅಲ್ಲಿ ವೆದರ್ ಒಂದು ರೀತಿ ಇದೆ, ಅಲ್ಲಿ ಪೊಲಿಟಿಕಲ್ ಕಲ್ಚರ್ ಬೇರೆ ಇದೆ. ಹೈದರಾಬಾದ್ ಹೋದೋ ಅಲ್ಲಿ ನೆಲ ಲೆಕ್ಕ ಹಾಕಿದ್ರು, ಅಲ್ಲಿ ಮೈನಾರಿಟೀಸು ಮತ್ತೊಂದು ಇಶ್ಯೂಸ್ ಏನ್ ಬೇಕಾದ್ರೂ ಭಯ ಇದೆ. ಅಲ್ಟಿಮೇಟ್ಲಿ ನಾವು ನೋಡಿದಾಗ ಇಲ್ಲಿ ಎಜುಕೇಷನ್ನು, ಇಲ್ಲಿ ಕ್ವಾಲಿಟಿ, ಇಲ್ಲಿ ಮಕ್ಕಳು, ಇಲ್ಲಿ ವೆದರು, ಇಲ್ಲಿ ಕಲ್ಚರು ಇಡೀ ಭಾರತದ ಎಲ್ಲೂ ಇಲ್ಲ. ಸೊ ವಿ ಡಿಸೈಡೆಡ್ ಬ್ಯಾಂಗ್ಳೂರ್ ಟು ಬಿ ದ ಬೆಸ್ಟ್ ಪ್ಲೇಸ್. ಅಂದರೆ ನಿಮ್ಮಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಬಾಲ್ಡಿನ್ ಇರ್ಬೋದು, ಸೆಂಟ್ ಜೋಸೆಫ್ ಇರ್ಬೋದು, MBS ಇರ್ಬೋದು, ಯಾವುದೇ ಆಗಲಿ, ಇಲ್ಲಿ ನೀವು ಮಾಡಿರುವಂಥ ಕ್ವಾಲಿಟಿ ಕ್ರಿಯೇಷನ್ ಆಫ್ ಎಜುಕೇಷನ್ ನೀವು ಸ್ಟ್ಯಾಂಡರ್ಡ್ ಮಾಡ್ತಾರೆ. ನಾನು ನಿಮ್ಮ ಗೌರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮಗೊಂದು 10 ಇಂಟರ್ನ್ಯಾಷನಲ್ ಸ್ಕೂಲ್ಸ್ನ ನೀವು ಪ್ರಾರಂಭ ಮಾಡಿ.
ಇಲಾಖೆ ಮತ್ತು ರೈತರು, ಸಕ್ಕರೆ ಇಲಾಖೆ ಇವುಗಳೆಲ್ಲರ ಸಮನ್ವಯತೆ ಇರಬೇಕು. ಯಾಕಂತಂದರೆ ಕೃಷಿ ಇಲಾಖೆಯಲ್ಲಿ ಯಾವುದೇ ಹೊಸ ತಳಿಗಳು, ಹೊಸ ಯಂತ್ರೋಪಕರಣಗಳು ಇವುಗಳು ಎಂದಿಗೂ ಗೊತ್ತಾಗ್ತದೆ. ನಮ್ಮ ದೇಶ ವ್ಯವಸಾಯ ಪ್ರಧಾನವಾದಂಥ ದೇಶ. ದೇಶದಲ್ಲಿ ಸುಮಾರು 60% ಕೃಷಿ ಮೇಲೆ ಅವಲಂಬನೆ ಆಗಿದೆ. ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜನರ ಆದಾಯ ಹೆಚ್ಚಾಗಬೇಕಾಗ್ತದೆ. ಇದಕ್ಕೆ ಬೇಕಾದಂಥ ಸಹಾಯವನ್ನು ಸರ್ಕಾರ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗ್ತದೆ. ನಮ್ಮ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಇಂಥ ಒಂದು 127 ಕೋಟಿ ಇಲ್ಲಿವರೆಗೆ 2 ವರ್ಷದಲ್ಲಿ ಕೊಟ್ಟಿದ್ದೀವಿ. ಈ ವರ್ಷ 47 ಕೋಟಿಯಲ್ಲಿ ಈ ವರ್ಷನೂ ಸಹ ಈ ಎಲ್ಲ ಮಿಷನ್ಗಳನ್ನ ಕೊಡ್ತಕ್ಕಂಥ ತೀರ್ಮಾನವನ್ನು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಆದೇಶದಂತೆ ನಮ್ಮ ಇಲಾಖೆ ನಾವು ಮಾಡಿದ್ದೀವಿ. ಬಹುಶಃ ಈ ಒಂದು ಅಲ್ಲದೆ ಈ 127 ಮತ್ತು ಈ ವರ್ಷದ 45 ಒಟ್ಟಾರೆ 170-200 ಕೋಟಿವರೆಗೂ ಈ ಕಬ್ಬು ಕಟಾವು ಮಾಡೋ ಯಂತ್ರಕ್ಕೆ ಸಹಾಯಧನವನ್ನು ನಾವು ಕೊಟ್ಟಿರ್ತಕ್ಕಂಥದ್ದು. ಕಾರ್ಯಾಗಾರ ಹಾಗೂ ಸಮುದಾಯ ಕೇಂದ್ರ ಅನಾವರಣ ಜೋರಾದ ಚಪ್ಪಾಳೆಗಳೊಂದಿಗೆ ಇದೀಗ ನಾಮಫಲಕದ ಅನಾವರಣ ನಡೀತಾ ಇದೆ. ಈ ನಾಮಫಲಕ ಅನಾವರಣ ವೇದಿಕೆ ಮುಂಭಾಗದಲ್ಲಿ ಮುಖ್ಯರಾಗಿ ಯೋಜನೆಗೆ ಮಾನ್ಯ ಶಾಸಕರ ವಿಶೇಷ ಹಣಕಾಸಿನ ನೆರವನ್ನು ಒದಗಿಸಿಕೊಡುತ್ತಾರೆ. 9,85,00,000 ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬಾಲಭವನ ಜನರ ಆಶೀರ್ವಾದದಿಂದ ಇನ್ನೂ 2 ವರ್ಷ 5 ತಿಂಗಳ ಕಾಲ, ಯಾಕಂದ್ರೆ ಮೇ 28ಕ್ಕೆ 3 ವರ್ಷ ಆಗ್ತದೆ. ಈ ಬರುವ ಮೇ 28 ಅಲ್ಲಿಂದ ಮುಂದೆ 2 ವರ್ಷ ಮೇ 28 ಸುಮ್ಮನೆ ಮಾತಾಡ್ತಾರೆ. ಹೇಳಿ ಯಾವ ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಇನ್ನೂ 2.5 ವರ್ಷ ಕಾಲ ಜನಪರವಾದಂಥ ಕೆಲಸಗಳನ್ನು ಈ ಸರ್ಕಾರ ಮಾಡ್ತದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.